ಪ್ರೆಗ್ನೆನ್ಸಿನಲ್ಲಿ ಫಸ್ಟ್ 3 to 4 ಮಂತ್ಸ್ ಮೋಸ್ಟ್ ಕಾಮನ್ ಆಗಿ ಎಲ್ಲರೂ ಕಂಪ್ಲೇಂಟ್ ಮಾಡೋದಂದರೆ ವಾಮಿಟಿಂಗ್. ಸೊ ವಾಮಿಟಿಂಗ್ ಏನಕ್ಕಾಗುತ್ತೆ, ಏನು ಮಾಡಿದ್ರೆ ವಾಮಿಟಿಂಗ್ ಕಮ್ಮಿ ಆಗ್ಬೋದು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಮೋಸ್ಟ್ ಕಾಮನ್ ಕಾಸ್ ಅಂದರೆ ಹಾರ್ಮೋನಲ್ ಚೇಂಜಸ್, ಆಮೇಲೆ ಸ್ಮೆಲ್ ಸೆನ್ಸಿಟಿವಿಟಿ ಇನ್ಕ್ರೀಸ್ ಆಗಿರುತ್ತೆ, ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಕೂಡ ವಾಮಿಟಿಂಗ್ ಚಾನ್ಸಸ್, ಸೆನ್ಸೇಷನ್ ಚಾನ್ಸಸ್ ಜಾಸ್ತಿ ಮಾಡುತ್ತೆ. ಸೊ ಮನೇಲಿ ಏನು ಮಾಡ್ಬೋದು ವಾಮಿಟಿಂಗ್ ಕಮ್ಮಿ ಮಾಡ್ಕೊಳ್ಳೋದಂದರೆ ಸ್ಮಾಲ್ ಆ್ಯಂಡ್ ಫ್ರೀಕ್ವೆಂಟ್ ಮೀಲ್ಸ್ನ ತೊಗೊಳ್ಳಿ, ಆದಷ್ಟು ಲಿಕ್ವಿಡ್ ಡಯಟ್ ತೊಗೊಳ್ಳಿ. ಅಂದರೆ ಗಂಜಿ ತೊಗೊಬೋದು, ಅಥವಾ ಫ್ರೂಟ್ ಜ್ಯೂಸ್, ಅಥವಾ ಕ್ಯಾರೆಟ್ ಅಥವಾ ಬೀಟ್ರೂಟ್ ಜ್ಯೂಸ್ನ ಅದ್ರ ಜೊತೆ ಸ್ವಲ್ಪ ಜಿಂಜರ್ ಆ್ಯಡ್ ಮಾಡೋದ್ರಿಂದ ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆಗುತ್ತೆ. ನಿಮ್ಗೇನಾದರೂ ಸ್ಮೆಲ್ ಆಗ್ತಾ ಇರಲ್ಲ, ಸಾಂಬಾರು ಸ್ಮೆಲ್ ಆಗಲ್ಲ, ಒಗ್ಗರಣೆ ಸ್ಮೆಲ್ ಆಗ್ತಾ ಇರಲ್ಲ ಅಂದರೆ ಒಂದು 10-15 ಮಿನಿಟ್ಸ್ ಹೊರಗಡೆ ವಾಕ್ ಹೋಗಿ ಅವಾಗ ಫ್ರೆಶ್ ಏರ್ ತೊಗೊಳ್ತೀರ, ಅದರಿಂದನೂ ಕೂಡ ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆಗುತ್ತೆ. ನಿಮ್ಗೆ ಏನಾದ್ರು ಗ್ಯಾಸ್ಟ್ರೈಟಿಸ್ ಇದ್ರೂ ಕೂಡ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಟೀ, ಕಾಫಿ ಅಥವಾ ಎನಿ ಸ್ಪೈಸಿ ಫುಡ್ನ ಅವಾಯ್ಡ್ ಮಾಡಿ. ಇಷ್ಟೆಲ್ಲ ಮಾಡಿದ್ರೂ ಕೂಡ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆಗ್ತಾ ಇಲ್ಲ ಅಂದರೆ, ಅಥವಾ ನಿಮಗೆ ಜಾಸ್ತಿ ವಾಮಿಟಿಂಗ್ ಆಗ್ತಾ ಇದೆ, ಏನು ತೊಗೊಳಕ್ಕೂ ಆಗ್ತಾ ಇಲ್ಲ ಅಂದರೆ ನಿಯರ್ ಬೈ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.